ಮಿತ್ರರೇ ನಮಸ್ಕಾರ. ನೀವು ಯಾವಾಗಲಾದರೂ ಒಂದು ಸ್ಥಳಕ್ಕೆ ಹೋದಾಗ ಆಕಸ್ಮಿಕವಾಗಿ ಮನಸ್ಸಿಗೆ ಶಾಂತಿ ಸಿಕ್ಕಂತಾಯಿತೆ, ಅಥವಾ ಯಾರೋ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂದು ಅನಿಸಿತೆ, ಇದು ಕೇವಲ ಭ್ರಮೆಯ ಅಥವಾ ಅಲ್ಲಿ ನಿಜವಾಗಿಯೂ ದೇವರ ಸಂಚಾರವಿದೆಯಾ? ಹಳೆಯ ಕಾಲದಿಂದಲೂ ನಮ್ಮ ಹಿರಿಯರು ಹೇಳುತ್ತಿದ್ದರು, ಕೆಲವು ಸ್ಥಳಗಳು ಸಾಮಾನ್ಯವಾಗಿರುವುದಿಲ್ಲ, ಅವುಗಳಲ್ಲಿ ಒಂದು ವಿಚಿತ್ರ ಶಕ್ತಿ ಇರುತ್ತದೆ. ಅದನ್ನೇ ನಾವು ದೇವರ ಸಾನ್ನಿಧ್ಯವೆಂದು ಕರೆಯುತ್ತೇವೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ದೇವರು ಎಲ್ಲೆಡೆ ಇದ್ದರೂ ಕೆಲವು ಸ್ಥಳಗಳಲ್ಲಿ ಅವರ ಶಕ್ತಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಅವು ದೇವಸ್ಥಾನಗಳಿರಬಹುದು, ಅಥವಾ ಪವಿತ್ರ ಕಾಡು, ಅಥವಾ ನಮ್ಮ ಮನೆಯೂ ಆಗಬಹುದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಿರುವ ವಿಷಯ ದೇವರು ಸಂಚರಿಸುವ ಸ್ಥಳದ 10 ಸೂಚನೆಗಳು. ಸೂಚನೆ 1, ಅಸಾಧಾರಣ ಶಾಂತಿ. ಆ ಸ್ಥಳದಲ್ಲಿ ಹೋದಾಗ ಮನಸ್ಸು ತಕ್ಷಣ ಶಾಂತವಾಗುತ್ತದೆ, ಆತಂಕ, ಒತ್ತಡ ಕಡಿಮೆಯಾಗುತ್ತದೆ. ಇದು ದೇವರ ಉಪಸ್ಥಿತಿಯ ಪ್ರಮುಖ ಸೂಚನೆಯಾಗಿದೆ. ಸೂಚನೆ 2, ಗಾಳಿಯ ವಿಭಿನ್ನ ಅನುಭವ. ಸಾಮಾನ್ಯ ಗಾಳಿಯಲ್ಲ, ಅದು ಚಳಿ, ಸೌಮ್ಯ ಮತ್ತು ಆನಂದಕರವಾಗಿರುತ್ತದೆ. ಕೆಲವೊಮ್ಮೆ ನೀವು ಒಬ್ಬರೇ ಇದ್ದರೂ ಯಾರೋ ಹತ್ತಿರ ಇದ್ದ ಹಾಗೆ ಅನಿಸುತ್ತದೆ. ಸೂಚನೆ 3, ಪ್ರಾಣಿಗಳ ಶಾಂತ ವರ್ತನೆ. ಆ ಸ್ಥಳದಲ್ಲಿ ಪಕ್ಷಿಗಳು ಹೆಚ್ಚು ಕಾಣುತ್ತವೆ, ಪ್ರಾಣಿಗಳು ಶಾಂತವಾಗಿರುತ್ತವೆ. ದೇವರ ಶಕ್ತಿ ಇರುವ ಸ್ಥಳದಲ್ಲಿ ಜೀವಿಗಳು ಅಸ್ವಸ್ಥವಾಗಿರುವುದಿಲ್ಲ. ಸೂಚನೆ 4, ಸ್ವಯಂ ಸುವಾಸನೆ. ಅದ್ಭುತವಾದ ಸುವಾಸನೆ. ಅದ್ಭುತವಾದ ಸುವಾಸನೆ. ಯಾವುದೇ ಹೂ ಇಲ್ಲದಿದ್ದರೂ ಹೂಗಳ ಪರಿಮಳ ಬರುತ್ತದೆ. ಇದು ಆಧ್ಯಾತ್ಮಿಕ ಶಕ್ತಿಯ ಒಂದು ಗುರುತು. ಸೂಚನೆ 5, ಮನಸ್ಸಿನಲ್ಲಿ ಭಕ್ತಿ ಹೆಚ್ಚಾಗುವುದು. ಭಕ್ತಿ ಸ್ವಯಂ ಬರುತ್ತದೆ. ನೀವು ದೇವರನ್ನು ನೆನಪಿಸಿಕೊಳ್ಳುತ್ತೀರಿ, ಜಪ, ಧ್ಯಾನ ಮಾಡಬೇಕು ಅನಿಸುತ್ತದೆ. ಇದು ಆ ಸ್ಥಳದ ಪವಿತ್ರತೆಯ ಸಂಕೇತ. ಸೂಚನೆ 6, ಸಮಯದ ಭಾವನೆ ಕಳೆದು ಹೋಗುವುದು. ಅಂದರೆ ಸಮಯದ ಅರಿವು ಕಡಿಮೆಯಾಗುವುದು. ಅಲ್ಲಿ ಇದ್ದಾಗ ಸಮಯ ಹೇಗೆ ಹೋಯಿತು ಗೊತ್ತಾಗುವುದಿಲ್ಲ. ಇದು ಆಧ್ಯಾತ್ಮಿಕ ಶಕ್ತಿಯ ಪರಿಣಾಮ. ಸೂಚನೆ 7, ಬೆಳಕಿನ ವಿಚಿತ್ರ ಅನುಭವ. ಕೆಲವೊಮ್ಮೆ ಕಣ್ಣ ಮುಂದೆ ಚಿಕ್ಕ ಬೆಳಕು ಅಥವಾ ವಿಚಿತ್ರ ಕಿರಣ ಕಾಣಬಹುದು. ಇದು ದೈವಿಕ ಶಕ್ತಿಯ ಸೂಚನೆ ಎಂದು ನಂಬಲಾಗುತ್ತದೆ. ಸೂಚನೆ 8, ಕನಸುಗಳು. ಆ ಸ್ಥಳಕ್ಕೆ ಹೋದ ನಂತರ ದೇವರು, ದೇವಸ್ಥಾನ ಅಥವಾ ಪವಿತ್ರ ದೃಶ್ಯಗಳು ಕನಸಿನಲ್ಲಿ ಕಾಣಬಹುದು. ಇದು ಒಂದು ಆಧ್ಯಾತ್ಮಿಕ ಸಂಪರ್ಕ. ಸೂಚನೆ 9, ದೇಹದಲ್ಲಿ ಶಕ್ತಿ ಹೆಚ್ಚಾಗುವುದು. ಆ ಸ್ಥಳದಲ್ಲಿ ದೇಹ ಹಗುರವಾಗುತ್ತದೆ, ಶಕ್ತಿ ಹೆಚ್ಚಾದಂತೆ ಅನುಭವವಾಗುತ್ತದೆ. ಸೂಚನೆ 10, ನಕಾರಾತ್ಮಕತೆ ಇಲ್ಲದಿರುವುದು. ಅಲ್ಲಿ ಭಯ, ಕೋಪ, ದುಃಖ ಕಡಿಮೆ, ಒಳ್ಳೆಯ ಭಾವನೆ ಮಾತ್ರ ಇರುತ್ತದೆ. ಇದು ದೇವರ ಶಕ್ತಿ ಇರುವ ಪ್ರಮುಖ ಲಕ್ಷಣವಾಗಿದೆ. ನೀವು ದೇವಸ್ಥಾನ, ಹಳ್ಳಿ ಅಥವಾ ಕಾಡಿನಲ್ಲಿ ಈ ಅನುಭವ ಮಾಡಿದ್ದೀರಾ? ಕೆಲವೊಮ್ಮೆ ಹಳೆಯ ಮರಗಳು, ನದಿಗಳ ತೀರ, ಪವಿತ್ರ ಸ್ಥಳಗಳು, ಇವುಗಳಲ್ಲಿ ಈ ಶಕ್ತಿ ಹೆಚ್ಚಾಗಿರುತ್ತದೆ. ವಿಜ್ಞಾನದ ಪ್ರಕಾರವೂ ಕೆಲವು ಸ್ಥಳಗಳಲ್ಲಿ ಪಾಸಿಟಿವ್ ಎನರ್ಜಿ, ಮ್ಯಾಗ್ನೆಟಿಕ್ ಫೀಲ್ಡ್, ನ್ಯಾಚುರಲ್ ವೈಬ್ರೇಷನ್ ಹೆಚ್ಚಾಗಿರುತ್ತದೆ. ಅದರಿಂದಲೇ ನಮಗೆ ಶಾಂತಿ ಮತ್ತು ಸುಖ ಅನುಭವವಾಗುತ್ತದೆ. ಹಾಗಾದರೆ ದೇವರ ಸಂಚಾರ ಇರುವ ಸ್ಥಳಗಳು ನಮ್ಮ ಸುತ್ತಲೇ ಇರಬಹುದು, ಆದರೆ ನಾವು ಅದನ್ನು ಗಮನಿಸುವುದು ಮುಖ್ಯವಾಗಿರುತ್ತದೆ. ನೀವು ಈ 10 ಸೂಚನೆಗಳಲ್ಲಿ ಯಾವುದು ಅನುಭವಿಸಿದ್ದೀರಿ? ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಷ್ಟು ಇಂಥ ವಿಷಯಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.